ಹಲೋ ಮಾಸ್ಟರ್ಸ್, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ವಾಹಿನಿ ಅವರ ಸ್ವಾಧ್ಯಾಯ ಯೋಗದ ಸೀತಾಯಣ ಪ್ರಯಾಣಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇದಾಗಿ ನಮ್ಮ ಮಹಾನ್ ಗುರು ಬ್ರಹ್ಮರ್ಷಿ ಪಿತಾಮಹ ಶ್ರೀ ಪತ್ರಿಜಿಯವರಿಗೆ ನನ್ನ ನಮನಗಳು. ಪತ್ರಿ ಅಮ್ಮನವ್ರಿಗೂ ನನ್ನ ನಮಸ್ಕಾರಗಳು. ಮಹಾ ಅವತಾರ್ ಬಾಬಾಜಿ, ದತ್ತಾತ್ರೇಯ ಸ್ವಾಮಿ, ಹೀಗೆ ಅನೇಕ ಪ್ರತ್ಯಕ್ಷ ಹಾಗೂ ಪರೋಕ್ಷ ಗುರುಗಳೆಲ್ಲರಿಗೂ ನನ್ನ ನಮನಗಳು. ನೋಡಿ, ಅನಸೂಯೆ ಕಥೆ ಹೇಳ್ತಾ ಇದ್ದೀನಿ ಅಲ್ವಾ? ಅನಸೂಯೆ ಕಥೆ ಬರ್ತಾ ಬರ್ತಾ ಎಲ್ಲೋ ಮೀನಾಕ್ಷಿನೂ ನೆನಪಾಗ್ತಾಳೆ, ಅನಸೂಯೆನೂ ಬರ್ತಾಳೆ, ಮೀನಾಕ್ಷಿನೂ ಬರ್ತಾಳೆ. ಇದು ಹೀಗೆ ಪ್ರಯಾಣ ಸಾಗುತ್ತೆ. ಏಕೆಂದರೆ ಎಲ್ಲೋ ಒಂದು ಕಡೆ ನಾವು ಓದಿದ್ದೀನಿ, ಅಷ್ಟೇ ಅಲ್ಲ ಎಷ್ಟೋ ಮಾಸ್ಟರ್ಸ್ ಹೇಳೋದು ಕೇಳಿಸ್ಕೊಂಡಿದ್ದೀನಿ. ನಮ್ಮ ಹಿಂದಿನ ಜನ್ಮದ ಒಂದು ವಾಸನೆಗಳು ಅಥವಾ ನೆನಪುಗಳು ಅಥವಾ ಏನೇ ಒಂದು ಸಂಸ್ಕಾರಗಳಿದೆಯಲ್ಲ, ಅದು ನಮ್ಮ ಮತ್ತೆ ನಾವು ಹುಟ್ಟಿ ಬರ್ತೀವಲ್ಲ, ಮುಂದಿನ ಜನ್ಮಗಳಿಗೂ ಅದು ಸ್ಥಳಾಂತರ ಅನ್ನೋದು ಅಥವಾ ಎಷ್ಟು ಸರಿನೋ ಗೊತ್ತಿಲ್ಲ, ಅಥವಾ ಪ್ರಯಾಣ ಸತತವಾಗಿ ಮುಂದೆ ನಡೆಯುತ್ತೆ. ಹಾಗಾಗಿ ಆ ಒಂದು ಸಂಸ್ಕಾರ ನಮ್ಮ ಜೊತೆ ಆತ್ಮದ ಜೊತೆ ಬರುತ್ತೆ. ಆ ಆತ್ಮ ಏನೆಲ್ಲ ಅನುಭವಗಳು ಪಡೆದಿರುತ್ತಲ್ಲ, ಅದರ ಒಂದು ಸ್ವಲ್ಪ ಒಂದು ಗ್ಲಾನ್ಸ್ ಅನ್ಬೋದು ಅಥವಾ ಪುಟ್ಟ ಟಿಪ್ಪಣಿ ಅನ್ಬೋದು, ಅದು ನಮ್ಮ ಜೊತೆ ಬರುತ್ತೆ ಅನ್ನೋದಕ್ಕೆ ಈ ಅನಸೂಯೆ ಕಥೆಯಲ್ಲಿ ಮತ್ತೆ ನೋಡೋದಕ್ಕೆ ನಮಗೆ ಸಿಗುತ್ತೆ. ಈಗ ಸೋಮಳ ಮತ್ತು ಅನಸೂಯೆ ಪರಿಚಯ ಆಗೋಗಿದೆ. ಬಂದಿದ್ದಾರೆ ಅನಸೂಯೆ ಮತ್ತು ಅವಳ ತಾಯಿ ಸೋಮಳನ್ನ ಭೇಟಿ ಮಾಡೋದಕ್ಕೆ. ಬಾಗ್ಲಲ್ಲಿ ನಿಂತು, ನಾ ಹೇಳಿದ್ನಲ್ಲ ಹಿಂದಿನ ಸಂಚಿಕೆಯಲ್ಲಿ, ಬಾಗ್ಲಲ್ಲಿ ನಿಂತು ಯಾವುದೋ ಒಂದು ವಯಸ್ಕಳ ಹೆಣ್ಣಂತೆ ಕಾಣ್ತಾಳೆ. ಇದ್ದಕ್ಕಿದ್ದಂಗೆ ಒಳಗೆ ಬಂದು ನೋಡಿದ್ರೆ ವಯೋವೃದ್ಧಳಾಗಿ ಕಾಣ್ತಾಳೆ. ಒಂದು ಕ್ಷಣ ಅನಸೂಯೆಗೆ ನಾ ಏನು ನೋಡಿದೆ ಅನ್ನೋ ಒಂದು ಕನ್ಫ್ಯೂಷನ್ ಅಂತ ಹೇಳ್ಬೋದು. ಆಯಿತು, ಒಳಗೆ ಬರ್ತಾಳೆ. ಸೋಮಳು ಧ್ಯಾನದಲ್ಲಿ ಕೂತಿರ್ತಾಳೆ. ಧ್ಯಾನ ಮಗ್ನಳಾಗಿ ಕೂತಿರ್ಬೇಕಾದ್ರೆ ಈಕೆ ಏನಪ್ಪ ಮಾಡೋದು, ಮಾತಾಡ್ಸೋದೋ ಬೇಡವೋ, ಕೂತ್ಕೊಳ್ಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದಾಗ ಕಣ್ಣು ಬಿಟ್ಟು ನೋಡ್ತಾಳೆ. ಯಾರದು? ಮಗು, ಬಾಯಿಲ್ಲಿ, ನನ್ನ ಮುಂದೆ ಬಾಯಿಲ್ಲಿ, ಯಾರು ನೀನು ನೋಡೋಣ ಅಂತ ಕಣ್ಣು ಬಿಟ್ಟು ನೋಡ್ತಾಳೆ ಸೋಮ. ಅನಸೂಯೆನ ಕರೀತಾಳೆ. ಅನಸೂಯೆ ಒಳಗೆ ಬಂದು ಆಕೆ ಮುಂದೆ ನಿಂತಾಗ ಒಂದು ಕ್ಷಣ ಸೋಮಳಿಗೆ ಇವಳನ್ನ ನಾನೆಲ್ಲೋ ನೋಡಿದ್ದೀನಲ್ಲ, ಅಥವಾ ಏನನ್ಸ್ತಿದೆಯೋ ಗೊತ್ತಿಲ್ಲ, ಇವಳನ್ನ ನಾನು ನೋಡಿದ ಮುಂಚಿನ ನನ್ನ ಪರಿಚಯ ಇರೋಂಥ ಹುಡುಗಿನ, ಅಥವಾ ಏನನ್ನಿಸ್ತೋ ಗೊತ್ತಿಲ್ಲ. ನನಗಂತೂ ಸದ್ಯಕ್ಕೆ ಗೊತ್ತಿಲ್ಲ. ಆದರೆ ಬಹುಶಃ ಆಕೆಗೆ ಅನೇಕ ಶಕ್ತಿಗಳಿದ್ದಿದ್ದರಿಂದ ಬಹುಶಃ ಸೋಮಳಿಗೆ ಈಕೆನೇ ಮೀನಾಕ್ಷಿ ಅನ್ನೋ ಅರಿವು ಆ ಕ್ಷಣದಲ್ಲಿ ಆಗಿರಬಹುದು ಅಂತ ನನಗನ್ಸುತ್ತೆ. ಡೆನಾ ಮೇರಿಯಂ ಬರೆದಿರುವಂಥ ಈ ಒಂದು ಅಧ್ಯಾಯದಲ್ಲಿ ಬಹುಶಃ ಈ ಅಧ್ಯಾಯದ ಕೆಲವು ಮಾತುಗಳಲ್ಲಿ ನನಗೇನು ಅನ್ಸುತ್ತೆ ಅಂದರೆ, ಸೋಮಳಿಗೆ ಬಹುಶಃ ಈಕೆನೇ ಮೀನಾಕ್ಷಿ ಅನ್ನೋದು ಗೊತ್ತಾಗ್ಬಿಡ್ತು ಆಕೆ ನೋಡಿದಾಗ. ಓ ನೀನಾ? ನೋಡಿ, ಆ ಮಾತಿದೆಯಲ್ಲ, ಸೋಮಳು ಅನಸೂಯೆನ ಕಣ್ಣೆತ್ತಿ ನೋಡಿದಾಗ, ಬಾ ಮಗು ಇಲ್ಲಿ ಅಂತ ಕರೆದು ಅವಳು ಎದುರಿಗೆ ಬಂದು ಕೂತಾಗ, ನಿಂತಾಗ, ಅಥವಾ ಬಹುಶಃ ಓ ನೀನಾ ಅಂತ ಅಂತಾಳೆ. ಅಂದರೆ ಆ ಮಾತಿನಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು, ಸೋಮಳಿಗೆ ಈಕೆನೆ ಮೀನಾಕ್ಷಿ ಅನ್ನೋ ಅರಿವು ಆ ಕ್ಷಣದಲ್ಲೇ ಗೊತ್ತಾಯ್ತು ಅಂತ. ಸರಿ, ಬಂದು ಕೂತ್ಕೊ ಅಂತ ಹೇಳ್ತಾಳೆ. ಎಲ್ಲ ನೋಡ್ತಾಳೆ. ಕಣ್ತಣಿಯೇ ಮಂತಣಿಯೇ ಅಂತಾರಲ್ಲ, ಹಾಗೆ ಅವಳನ್ನು ನೋಡ್ತಾಳೆ. ಕೆನ್ನೆ ಮುಡ್ತಾಳೆ, ಕೂದಲು ಮುಡ್ತಾಳೆ, ಎಲ್ಲ ಮುಟ್ಟಿ ನೀನು ಎಷ್ಟು ಚೆನ್ನಾಗಿದೆಯಾ, ನಿನ್ನ ಕೂದಲು ಎಷ್ಟು ದಟ್ಟವಾಗಿದೆ, ಹೀಗೆ ಏನೇನೋ ಹೇಳ್ತಾಳೆ. ಬಹಳ ಖುಷಿ ಆಗುತ್ತೆ ಅವಳಿಗೆ. ನೋಡಿ, ಎಷ್ಟು ವರ್ಷಗಳ ನಂತರ ಭೇಟಿ ಮಾಡ್ತಾ ಇರೋದಲ್ಲ, ಇದು ಅನಸೂಯೆ ಗೊತ್ತಿಲ್ಲ, ನಮ್ಮ ಅನಸೂಯೆಗೆ ಗೊತ್ತಿಲ್ಲ ಇದು. ಆದರೆ ಸೋಮಳಿಗೆ ಆ ಶಕ್ತಿ ಇತ್ತಲ್ವಾ, ಅವಳು ಗೊತ್ತಾಗ್ಬಿಟ್ಟಿದೆ ಇವಳೇ ಮೀನಾಕ್ಷಿ ಅಂತ. ಹಾಗೆ ಎಲ್ಲ ಏನೋ ಎಷ್ಟೋ ವರ್ಷಗಳ ನಂತರ ಭೇಟಿಯಾದಂಥ ವ್ಯಕ್ತಿನ ಮನಸ್ಸು ಪೂರ್ತಿ ನಾವು ನೋಡೋ ಹಾಗೆ ಆಕೆನೂ ನೋಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿದೆಯಾ, ಎಷ್ಟು ದಿನ ಆಯಿತು, ಹೀಗೆ ಏನೋ ಅದು ಇದು ಮಾತಾಡ್ತಿರ್ತಾಳೆ. ಈ ಮಗುಗೆ ಏನೂ ಅರ್ಥ ಆಗಲ್ಲ, ನಮ್ಮ ಅನಸೂಯೆಗೆ.
ಏನೋ ಒಂದು ಆತ್ಮೀಯತೆಯ ಭಾವನೆ ಹುಟ್ತಾ ಇರುತ್ತೆ. ಆದರೆ ಏನು ಅಂತ ಗೊತ್ತಾಗಲ್ಲ. ಏನೋ ಹೇಳೋದಿಕ್ಕೆ ಆಗದೇ ಇರೋಂಥ ಒಂದು ಭಾವನೆಗಳು ಆಕೆಯಲ್ಲಿ ಅಲೆಯಾಗಿ ಹರಿತಾ ಇರುತ್ತೆ. ಆದರೆ ಹೇಳೋದಕ್ಕಾಗೋದಿಲ್ಲ. ನೋಡ್ತಾಳೆ, ಆಯಿತು ಸರಿ, ಅಷ್ಟೊತ್ತಿಗೆ ತಾಯಿನೂ ಬರ್ತಾಳೆ. ಈ ಥರ ನಾವು ಅಯೋಧ್ಯೆಯಿಂದ ಬಂದಿದ್ದೀವಿ, ನಿಮ್ಮ ಜೊತೆ ಮಾತಾಡಬೇಕು. ಎಲ್ಲ ಅವ್ರು ಬಂದಂಥ ದಾರಿ, ಹಾದು ಬಂದಂಥ ದಾರಿ ಎಲ್ಲವನ್ನು ಹೇಳ್ತಾಳೆ. ನಿಮ್ಮ ಹತ್ರ ಎಷ್ಟೋ ವಿಷಯಗಳು ಕೇಳಬೇಕು, ನಮ್ಮ ಮಹಾರಾಣಿಯವ್ರ ಬಗ್ಗೆ ತಿಳ್ಕೊಬೇಕು ಅಂತೆಲ್ಲ ಹೇಳ್ತಾಳೆ. ಅನಸೂಯೇನು ಹೇಳ್ತಾಳೆ, ಈ ಥರ ಶಾಲೆಗೆ ಹೋಗ್ತಿದ್ವಿ. ಆದರೆ ಅಲ್ಲಿ ಮಹಾರಾಣಿಯವರ ಅಪಹರಣ ಬಗ್ಗೆ ಮಾತಾಡಿದಾಗ ಅವ್ರ ತಾಯಿ ಹೇಳ್ತಿರ್ತಾಳೆ, ಈ ಥರ ಮಾತಾಡ್ದಾಗ ನನ್ನ ಮಗಳು ತುಂಬ ಒಪ್ಕೊಳ್ಳಿಲ್ಲ ಅದನ್ನು, ಇಷ್ಟಪಡಲಿಲ್ಲ ಅದನ್ನು ಅಂತ ಹೇಳ್ತಾಳೆ. ಆಗ ಸೋಮ ಕೇಳ್ತಾಳೆ ಅನಸೂಯನ, ಯಾಕೆ ಮಗು ನಿಂಗೆ ಇಷ್ಟ ಆಗಲಿಲ್ಲ? ಅಪಹರಣದ ವಿಷಯಕ್ಕೆ ಬಂದಾಗ ನಿನಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತ. ಆಗ ನೋಡಿ, ಇಲ್ಲಿ ಗಮನಿಸ್ಬೇಕಾದಂಥ ವಿಷಯ ಏನು ಅಂದರೆ, ಅವಳು ಹೇಳ್ತಾಳೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಕಥೆಯ ಈ ಒಂದು ಭಾಗ ಬಂದಾಗ ನನಗೆ ಬಹಳ ಕಸಿವಿಸಿ ಆಗ್ತಿತ್ತು. ಅಷ್ಟೇ ಅಲ್ಲ, ನನಗೆ ಖಂಡಿತವಾಗ್ಲೂ ಗೊತ್ತಿತ್ತು, ನಮ್ಮ ಮಹಾರಾಣಿ ಅಂಥ ಒಂದು ದುರ್ಬಲಳಲ್ಲ. ಅವಳ ಇಚ್ಛೆಯ ವಿರುದ್ಧವಾಗಿ ಯಾರೋ ಅವಳನ್ನು ಅಪಹರಿಸ್ಕೊಂಡು ಹೋಗೋದು ಇದು ಸಾಧ್ಯವಿಲ್ಲ. ನನ್ನ ಮನಸ್ಸು, ನನ್ನ ಹೃದಯ ಇದಕ್ಕೆ ಒಪ್ಪುತ್ತಿಲ್ಲ. ಆಕೆ ಬಹಳ ಶಕ್ತಿವಂತಳು, ಹೆಂಗೆ ಆಕೆಗೆ ಈ ಥರ ಆಗುತ್ತೆ? ಎಲ್ಲರೂ ಯಾಕೆ ಈ ಥರ ಹೇಳ್ತಾಳೆ ಅಂದರೆ, ಅವಾಗ ಸೋಮ ಹೇಳ್ತಾಳೆ, ಹೌದು, ನೀನು ಹೇಳ್ತಾ ಇರೋದು ಸತ್ಯ. ಆಕೆಯ ಅನಿಸಿಕೆಗೆ ವಿರುದ್ಧವಾಗಿ ಯಾವ ಕೆಲಸವೂ ಸಾಧ್ಯವಿಲ್ಲ. ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಇದು ನಡೆದಿಲ್ಲ. ಆಕೆ ಇಚ್ಛೆಯಿಂದಲೇ ಲಂಕೆಗೆ ಹೋದದ್ದು. ಆಕೆ ಇದ್ದದ್ದಕ್ಕೆ ರಾವಣ ಆಕೆನ ಕರ್ಕೊಂಡು ಹೋಗೋದಿಕ್ಕೆ ಅಥವಾ ಅಪಹರಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯವಾಯಿತು. ಆಗಲಿ, ಈ ಕಥೆನ ಮತ್ತೆ ನಾನು ತಿಳಿಸ್ತೀನಿ, ಮೊದಲು ಬೇರೆ ಎಲ್ಲ ಮಾತಾಡೋಣ ಅಂತ ಹೇಳಿ, ನೀವು ಊಟ ಮಾಡಿದ್ರ ಅಂತೆಲ್ಲ ವಿಚಾರಿಸ್ತಾಳೆ. ಕುಶಲೋಪರಿಗಳೆಲ್ಲ ವಿಚಾರಿಸ್ತಾಳೆ. ಆಗಲಿ ಬನ್ನಿ ಊಟ ಮಾಡಿಸ್ತೀನಿ ಅಂತ. ಇವರಿಬ್ರು ಎಷ್ಟು ಬೇಡ ಅಂದರೂ ಕೇಳೋದಿಲ್ಲ, ಮಾತೆ ಒಪ್ಪೋದಿಲ್ಲ. ಮನೆಗೆ ಬಂದವ್ರಿಗೆ ಉಪಚಾರಗಳನ್ನು ವಿಚಾರಿಸದೆ ನಾನು ಕಳಿಸೋದಿಲ್ಲ, ನನ್ನ ಮಾತೆ ಹಾಗೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ತಾಯಿ ಹೇಳ್ತಾಳೆ, ಹಾಗಾದರೆ ಇದೇನು ಮಿಥಿಲೆಯ ಸಂಸ್ಕಾರವೇ ಅಂತ. ಹೌದು, ಮಿಥಿಲೆಯ ಸಂಸ್ಕಾರ ಇದು. ನಮ್ಮ ಅನಸೂಯ ಕೇಳ್ತಾಳೆ, ಮಿಥಿಲೆನ ನೀವು ಬಿಟ್ಟು ಬಂದದ್ದಲ್ವಾ ಅಂತ. ಆಗ ನೋಡಿ, ಇಲ್ಲಿ ಒಂದು ಸಂದರ್ಭಗಳನ್ನು ಸೋಮ ವಿವರಿಸ್ತಾಳೆ. ಒಂದು ಮಿಥಿಲೆ ಹೇಳ್ತಾಳೆ, ಮಿಥಿಲೆಯನ್ನು ನಾನು ಬಿಟ್ಟು ಬರಲೇ ಇಲ್ಲ. ಸೀತಾಮಾತೆ ಕೂಡ ಹೇಳ್ತಿರ್ತಾಳೆ, ಮಿಥಿಲೆಯನ್ನು ಬಿಟ್ಟು ಬರಲಿಲ್ಲ, ಮಿಥಿಲೆಯೊಂದಿಗೆ ಬಂದದ್ದು ನಾವು. ಅಂದರೆ ಏನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮಾಸ್ಟರ್ಸ್ ಅಂದರೆ, ಮಿಥಿಲೆಯಲ್ಲಿ ಕಲ್ತಂಥ ಜ್ಞಾನ, ಮಿಥಿಲೆಯಲ್ಲಿ ಸಿಕ್ಕಿದಂಥ ಸಂಸ್ಕಾರ, ಅದನ್ನು ಹೊತ್ತು ನಾವು ಅಯೋಧ್ಯೆಗೆ ಬಂದದ್ದು. ಹಾಗಾಗಿ ಮಿಥಿಲೆ ನಮ್ಮಿಂದ ದೂರವಾದದ್ದು ಅನ್ನೋ ಪ್ರಶ್ನೆಯೇ ಇಲ್ಲ. ಮಿಥಿಲೆಯನ್ನು ಬಿಟ್ಟು ಬರೋ ಪ್ರಶ್ನೆಯೇ ಇಲ್ಲ. ಏನು ಸಂಸ್ಕಾರ ಹಾಗಾದರೆ ಮಿಥಿಲೆದು? ಅಲ್ಲಿನ ಜ್ಞಾನ. ಏನು ಜ್ಞಾನ? ಪ್ರಕೃತಿಗೆ ಒಗ್ಗಿ ನಡೆಯುವಂಥದ್ದು. ಪ್ರಕೃತಿ ಮತ್ತು ಮನುಷ್ಯ, ಪ್ರಕೃತಿ ಮತ್ತು ಬೇರೆ ಪ್ರಕೃತಿಯ ಜೀವಿಗಳು, ಮನುಷ್ಯರು ಎಲ್ಲರೂ ಸಮವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯುವಂಥ ಸಂಸ್ಕಾರವೇ ಮಿಥಿಲೆದು. ಅದನ್ನೇ ಸೀತಾಮಾತೆ ಪ್ರತಿಯೊಬ್ಬರಿಗೂ ಹೇಳ್ಕೊಡೋದಕ್ಕೆ ಇಷ್ಟಪಟ್ಲು. ಒಂದು. ಇನ್ನೊಂದೇನು? ಹಂಚಿ ತಿನ್ನುವುದು ಒಂದು, ಆಯ್ತಾ? ಮತ್ತು ಮೂರನೇದೇನು? ಪ್ರಕೃತಿ ನಮಗೆ ಏನು ಕೊಡ್ತಾಳೋ ಅದನ್ನು ತೃಪ್ತಿಯಾಗಿ ನಾವು ಸ್ವೀಕರಿಸಿ ತೃಪ್ತಿಯಾಗಿ ಅನುಭವಿಸೋವಂಥದ್ದು. ಅಂದರೆ ಇಲ್ಲಿ ಏನು ಅಂದರೆ, ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಕೃತಿ ಕೊಡ್ತಿದ್ದಾಳೆ. ಆದರೆ ನಾವು ಇನ್ನಷ್ಟು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕೆ? ಅದು ನಮ್ಮಲ್ಲಿರುವಂಥ ಒಂದು ದುರಾಸೆ. ಆ ದುರಾಸೆ ಕಾರಣದಿಂದ ಏನಾಗ್ತಾ ಇದೆ? ಏರುಪೇರುಗಳಾಗ್ತಾ ಇದೆ ಪ್ರಕೃತಿಯಲ್ಲಿ. ಒಂದು ಕಡೆ ನಾವು ದುರಾಸೆ ಪಟ್ಟರೆ ಇನ್ನೆಲ್ಲೋ ಅಭಾವ ಆಗುತ್ತೆ. ಇದೆಲ್ಲ ನಾವು ಗಮನಿಸ್ಬೇಕಾದ್ದೇನೆಂದರೆ, ಸೋಮ ಅನಸೂಯೆಗೆ ಹೇಳ್ತಾ ಇರೋವಂಥ ಏನು ಮಾತುಗಳಿದೆ, ಇದು ನಾವು ನಮ್ಮ ಬದುಕಿನಲ್ಲಿ ರೂಢಿಗೆ ತಂದ್ಕೊಳ್ಬಹುದಾದಂಥ ಒಂದು ಸಂಸ್ಕಾರಗಳು ಅಥವಾ ಒಂದು ಪದ್ಧತಿಗಳು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇದನ್ನ ನಮಗೋಸ್ಕರ ಹೇಳ್ತಾ ಇದ್ದಾಳೆ ಸೋಮ.
ಈ ಎಲ್ಲ ಪ್ರಕೃತಿಯೊಡನೆ ನಡೆಯುವುದು, ಹಂಚಿ ತಿನ್ನುವುದು, ಪ್ರಕೃತಿಯ ಏರು ಹೋ ಆರು ಏರುಪೇರುಗಳನ್ನ ನಾವು ಅರ್ಥ ಮಾಡಿಕೊಂಡು ಅವಳು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದಾಳೆ. ಅದಕ್ಕಿಂತ ಹೆಚ್ಚು ನಾವು ಬಯಸ್ತಾ ಇರೋದನ್ನ ಇವತ್ತೇನು ನಾವು ಎಲ್ಲ ಕಡೆ ಅಲ್ಲೋಲ ಕಲ್ಲೋಲಗಳು ನೋಡ್ತೀವಿ. ಏನು ಒಂದು ಪ್ರವಾಹವಾಗ್ಬೋದು, ಸುನಾಮಿ ಆಗ್ಬೋದು, ಎಲ್ಲೋ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ, ಇನ್ನೆಲ್ಲೋ ಸಿಕ್ಕಾಬಟ್ಟೆ ಮಳೆ ಬರುತ್ತೆ, ಕೊಚ್ಕೊಂಡು ಹೋಗ್ತಾ ಇರುತ್ತೆ, ಬೆಳೆಗಳೆಲ್ಲ ಹಾಳಾಗ್ತಾ ಇದೆ. ಇದು ನಾವು ಇವತ್ತಿಗೂ ನಮಗಿದು ಅನ್ವಯಿಸುತ್ತೆ. ಪ್ರಕೃತಿ ನಮಗೆ ಕೊಟ್ಟಷ್ಟಕ್ಕಿಂತ ಹೆಚ್ಚು ನಾವು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಒಂದು ಕಡೆ ಜಾಸ್ತಿ ಆದರೆ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ವ, ಸಮತೋಲನ ಇರಬೇಕಲ್ಲ. ಪ್ರಕೃತಿ ಯಾವಾಗಲೂ ಸಮತೋಲನವಾಗೇ ಇರೋದು. ಸಮತೋಲನ ಹಾಳು ಮಾಡೋದು ಮನುಷ್ಯ ಒಬ್ಬನೇ. ಪ್ರಾಣಿಗಳು, ಜೀವಿಗಳು ಎಲ್ಲರೂ ಪ್ರಕೃತಿಯೊಡನೆ ನಡೆಯೋದು. ಈ ಒಂದು ಮಾತುಗಳ ಮೂಲಕ ನನಗೇನನ್ನಿಸ್ತು ಇದು ಓದಬೇಕಾದ್ರೆ, ಇದು ಪ್ರಾಯಶಃ ನನಗಾಗಿ ಬಂದಂಥದ್ದು ಅಥವಾ ನನ್ನಂತೆ ಇರುವಂಥ ಎಷ್ಟೋ ನಾವು ಮಾನವರಿಗಾಗಿ ಹೇಳ್ತಾ ಇರುವಂಥ ಪಾಠಗಳಿದು. ಪ್ರಕೃತಿಯೊಂದಿಗೆ ನಡೆಯೋಣ. ಒಂದು ಕಡೆ ಒಂದು ಮರ ಕಡಿದ್ರೆ, ಸೀತೆ ಮುಂಚೆನೇ ಮಿಥಿಲೆಯಲ್ಲಿ ಹೇಳಿದ್ಲು, ಋಷಿಗಳು ಆಶ್ರಮಕ್ಕೆ ಕಟ್ಕೊಳ್ಬೇಕಾದ್ರೆ 10 ಮರ ಕಡಿದ್ರೆ ಅದು 2ರಷ್ಟು ನೆಡ್ರಿ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೂ ಇರುತ್ತೆ. ಆ ಪ್ರಕೃತಿ, ಆ ಮಣ್ಣು, ಆ ನೀರು ಎಲ್ಲ ಆ ಭೂಮಿಯೊಳಗೆ ಸಮತೋಲನವನ್ನು ಸೃಷ್ಟಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಅದೇ ಮಾತನ್ನೇ ಇಲ್ಲಿ ಸೋಮ ಹೇಳ್ತಾ ಇದ್ದಾಳೆ. ಇದೆಲ್ಲ ನಾವು ಸೀತೆ ಹಾಗೂ ಸೇವಕರು ಮಿಥಿಲೆಯಿಂದ ನಾವು ತಂದದ್ದು. ಹಾಗಾಗಿ ಮಿಥಿಲೆಯಿಂದ ನಾವು ಬೇರೆ ಆಗೋ ಮಾತೇ ಇಲ್ಲ ಅನಸೂಯೆ ಅಂತ ಹೇಳ್ತಾಳೆ. ಆದರೆ ಇನ್ನೊಂದು ವಿಷಯ, ಈಗ ಒಂದು ಮಿಥಿಲೆಯ ಸಂಸ್ಕಾರ ಮಿಥಿಲೆಯಿಂದ ಬಂದದ್ದಾಯ್ತು. ಇನ್ನೊಂದು ವಿಷಯ ಏನು ಅವಳು ಹೇಳೋದು, ಜನಕ ರಾಜ ಹೌದು, ದೈಹಿಕವಾಗಿ ಅಥವಾ ಒಂದು ಊರಿನಿಂದ ಒಂದು ಊರಿಗೆ ನಾವು ಬಂದಾಗ ಅಲ್ಲಿನ ಮನುಷ್ಯರ ಸಂಪರ್ಕ ಹೊಟ್ಟು ಹೋಗುತ್ತೆ. ಇವಾಗಿನ ಥರ ಅವಾಗೆಲ್ಲ ಫೋನು, ಈ ಏನು ಮೆಸೇಜ್ಗಳು ಇರಲಿಲ್ಲ. ಆದರೆ ಅವ್ರದ್ದೇ ಆದಂಥ ಬೇರೆ ಸೌಲಭ್ಯಗಳಿತ್ತು. ಆದರೆ ಎಲ್ರಿಗೂ ಅಷ್ಟು ಪ್ರಾವೀಣ್ಯತೆ ಇರಲಿಲ್ಲ. ಹಾಗಾಗಿ ದೈಹಿಕವಾಗಿ ನಾವು ಜನಕ ಬಾಬಾಯಿಂದ ದೂರ ಆಗಿದ್ದಿದ್ದು ನಿಜ. ಆದರೆ ಏನು ಇನ್ನೊಂದು ನೆನಪಿಸ್ಕೊಳ್ಳೋದು ಅವಳು ಜನಕ ಬಾಬಾ ಬಗ್ಗೆ, ಜನಕ ಬಾಬಾ ಮತ್ತು ಸುನೈನಾಮ ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಇದೆ ಮಾಸ್ಟರ್ಸ್. ಏನು ನೆನೆಸ್ಕೋತಾಳೆ ಜನಕ ಬಾಬಾ ಬಗ್ಗೆ? ಮಿಥಿಲೆಯ ಸಂಸ್ಕಾರ ಇನ್ನೊಂದೇನು ಅಂದರೆ, ಯಾರೇ ಜನಕನ ಆಸ್ಥಾನಕ್ಕೆ ಅಥವಾ ಜನಕನ ಮನೆಗೆ ಬಂದರೆ ಖಾಲಿ ಹೊಟ್ಟೆ ಯಾರೂ ಹೋಗ್ತಾ ಇರಲಿಲ್ಲ. ಎಷ್ಟೇ ಇದ್ರು ಅವಳು ಹೇಳ್ತಾಳೆ, ಎಷ್ಟೋ ಸಲ ನಾವು ಸೇವಕರಿಗೆ ಅಡುಗೆ ಆಗೋಯ್ತು, ಅಯ್ಯೋ ಇವಾಗ ಏನಪ್ಪ ಮಾಡೋದು, ಅಡುಗೆ ಮನೇಲಿ ಸಾಮಾನಿಲ್ಲ, ನಾವೇನು ಮಾಡೋದು ಅಂತ ಯೋಚನೆ ಮಾಡೋಷ್ಟರೊಳಗೆ ಒಬ್ಬ ರೈತ ಒಂದಷ್ಟು ಸಾಮಾನುಗಳನ್ನ ತಂದು ಕೊಟ್ಟು ಹೋಗ್ತಿದ್ದ. ಪ್ರಕೃತಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಾ ಇದ್ಲು. ಏಕೆಂದರೆ ಜನಕನ ಆ ಸಂಸ್ಕಾರ, ಅವನ ಒಂದು ಸೇವೆ, ಅವನ ಒಂದು ಹಂಚಿ ತಿನ್ನೋ ಒಂದು ಮನೋಭಾವ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ಪ್ರಕೃತಿ ಸ್ಪಂದಿಸ್ತಾ ಇದ್ಲು. ಅಲ್ಲಿಗೂ ಒಮ್ಮೆ ಏನಾಯ್ತಂತೆ, ಯಾರೋ ಬಹಳ ಸುಸ್ತಾಗಿ ದಂಪತಿಗಳು ಬರ್ತಾರೆ ಊಟಕ್ಕಾಗಿ. ಒಬ್ಳು ಸೇವಕಿ ಅವಳಿಗೆ ಗೊತ್ತಿರೋದಿಲ್ಲ, ಊಟ ಇಲ್ಲ ಅಂತ ಕಳಿಸ್ಬಿಡ್ತಾಳೆ. ಆದರೆ ಜನಕನಿಗೆ ಇದು ಗೊತ್ತಾದಾಗ ಆ ಸೇವಕಿನ ಕರೆದು ಆತ ಹೇಳ್ತಾನೆ, ನಾನು ನಿನ್ನ ಬೈತಾ ಇಲ್ಲ, ಆದರೆ ಯಾಕೆ ನೀನು ಕಳಿಸ್ದೆ, ನನಗೆ ಕಾರಣ ಗೊತ್ತಾಗಬೇಕು ಅಂತ. ಆಗ ಆ ಸೇವಕಿ ಹೇಳ್ತಾಳಂತೆ, ಅಡುಗೆ ಮನೇಲಿ ಖಾಲಿ ಆಗೋಯ್ತು ರಾಜ, ಸಾಮಾನಿಲ್ಲ, ಏನು ಬಡಿಸೋದು? ಆಗ ಜನಕ ಹೇಳ್ತಾನೆ, ಅಂಥ ಪರಿಸ್ಥಿತಿ ಬಂದರೆ ನಾನು ಸುನೈನ ಖಾಲಿ ಹೊಟ್ಟೆಲಿ ಮಲಗ್ತೀವಿ, ಆದರೆ ಬಂದವ್ರಿಗೆ ಊಟವಿಲ್ಲದೆ ಕಳಿಸ್ಬೇಡಿ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಮಾಸ್ಟರ್ಸ್. ನಾವಿವತ್ತು ಮಾಡ್ತೀವ ಅದು? ನಮಗೆಲ್ಲ ಇಟ್ಕೊಂಡು ಇನ್ನೂ ಹೆಚ್ಚಿಗೆ ಇಟ್ಕೊಂಡಿರ್ತೀವಿ, ಆದರೂ ಬಂದವ್ರಿಗೆ ಏನೋ ಒಂಚೂರು ಕಾಫಿನೋ ಟೀನೋ ಕೊಟ್ಟು ಕಳಿಸ್ತೀವಿ. ಅವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸಗಳಿದೆ, ಇವತ್ತಿನ ಜೀವನ ಶೈಲಿಗಳ ವ್ಯತ್ಯಾಸವಿದೆ, ಎಲ್ಲ ಸರಿ. ಆದರೆ ನಾನು ಡಾಟ್ ಟು ಡಾಟ್ ಅವತ್ತಿದ್ದಂಗೆ ಇವತ್ತಿರಬೇಕು ಅಂತ ನಾನು ಹೇಳ್ತಿಲ್ಲ. ಇದು ನಾನು ಯಾರಿಗೂ ಹೇಳ್ತಿಲ್ಲ, ನನಗೆ ನಾನೇ ಒಂದು ಪಾಠದ ಥರ ಈ ಸೀತಾಯಣ ಓದಿದ್ದು ಒಂದೊಂದು ಪುಟದಲ್ಲೂ ನನಗೆ ಎಷ್ಟೆಷ್ಟೋ ಪಾಠಗಳು ಕಾಣಿಸ್ತಾ ಇದೆ. ನಾನು ಇದನ್ನು ನನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಬಹುದಲ್ಲ ಅನ್ನೋ ಯೋಚನೆ ಬಹಳ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನಮ್ಮ ಜನಕರಾಜನ್ಗೆ ಹೋಗೋಣ. ಆತ ಹೇಳ್ತಾನೆ, ನನಗೆ ಅಥವಾ ಸುನೇನಾಗ ಊಟ ಇಲ್ದೋದ್ರೂ ಪರವಾಗಿಲ್ಲ, ಬಂದವ್ರಿಗೆ ಹಂಗೆ ಕಳಿಸ್ಬೇಡಿ ಅಂತ. ಹಾಗಾಗಿ ಅವತ್ತಿನ ರಾತ್ರಿ ಆ ಬಂದ ದಂಪತಿಗಳನ್ನ ರಾಜನೇ ಹುಡುಕೊಂಡು ಹೋಗಿ ಅವ್ರನ್ನ ಕರ್ಕೊಂಬಂದು ತಮ್ಮ ಪಾಲ್ಗಿದ್ದ ಊಟನ ಅವ್ರಿಗೆ ಕೊಟ್ಟು ತಾವು ಹಾಗೆ ಮಲಗ್ತಾರೆ. ಇದು ಒಂದು ನಡೆದಂಥ ಒಂದು ಘಟನೆ. ಸೋಮ ಅನಸೂಯೆಗೆ ಹೇಳ್ತಾಳೆ, ಇದೆಲ್ಲ ಮಿಥಿಲೆಯ ಸಂಸ್ಕಾರ. ಇದನ್ನೆಲ್ಲ ಹೊತ್ತು ನಾವು 4 ಜನ ಸೇವಕಿಯರು ಮಾತೆಯೊಂದಿಗೆ ಬಂದ್ವಿ. ಮಿಥಿಲೆ ಎಂದೂ ನಮ್ಮಿಂದ ದೂರ ಇಲ್ಲ, ನಮ್ಮ ಜೊತೆನೇ ಇದ್ದಾಳೆ, ಇವತ್ತಿಗೂ ಇದ್ದಾಳೆ ಮಿಥಿಲೆ ನಮ್ಮ ಜೊತೆ.
ಜನಕನಿಂದ ಸ್ವಲ್ಪ ಬೇರೆ ಆದ ನೋವಿದೆ. ಆದ್ರೆ ನಾವು ಹೊರಡ್ಬೇಕಾದ್ರೆ 4 ಜನ ಸೇವಕಿಯರನ್ನ ಬಾಚಿ ತಬ್ಬಿ, ನೀವು ನನ್ನ ಹೆಣ್ಣು ಮಕ್ಕಳು, ನಿಮಗೂ ಆಶೀರ್ವಾದ ಮಾಡ್ತಿದ್ದೀನಿ ಅಂತ ಮನಸ್ಸು ತುಂಬ ಆಶೀರ್ವಾದ ಮಾಡಿ ಕಳಿಸಿದಾನೆ ಜನಕ. ಅದನ್ನ ನೆನಪಿಸ್ಕೋತಾಳೆ ಸೋಮ. ನೆನಪಿಸ್ಕೊಂಡು ಅಷ್ಟೇ ಅಲ್ಲ, ಸುನೈನ ಅಮ್ಮಗೆ ಬಹಳ ಕಷ್ಟ ಆಯ್ತು. ಯಾಕೆಂದ್ರೆ 2 ಹೆಣ್ಣು ಮಕ್ಕಳನ್ನ ಆಕೆ ಕಳಿಸ್ಬಿಟ್ಲು. ಆ ಸೀತಾ ಮಾತೆ ಕೊನೆವರೆಗೂ ಆ ಮಾತೆ, ತನ್ನ ಮಾತೆ, ಸುನೈನಾ ಮಾತೆ ನೆನ್ಪಿದ್ಯಾ ಮಾಸ್ಟರ್ಸ್? ಮದುವೆ ಆಗಿ ರಾಮನ್ ಜೊತೆ ಬರ್ಬೇಕಾದ್ರೆ, ಬೀಳ್ಕೊಡ್ಬೇಕಾದ್ರೆ ಒಂದು ಸರ ಕೊಟ್ಟಿರ್ತಾರೆ ಸುನೈನಮ್ಮ. ಆ ಸರಕ್ಕೆ ಒಂದು ಲಾಕೆಟ್ ಅಥವಾ ಪೆಂಡೆಂಟ್ ಏನಂತೀವಿ ಅದಿರುತ್ತೆ. ಮತ್ತೆ ಊರ್ಮಿಳೆಗೆ ಒಂದು ಸರ ಕೊಟ್ಟಿರ್ತಾಳೆ. ಸೀತೆಗೆ ಈ ಕೂದಲು ಬಾಚಿಣಿಗೆ ಆಕಾರದಲ್ಲಿ ಇರುವಂತಹ ಒಂದು ಆಭರಣ. ಒಬ್ಬೊಬ್ಬ ಮಗಳಿಗೆ ಒಂದೊಂದು. ಇಲ್ಲೇನಾದ್ರೂ ನಾನು ಸ್ವಲ್ಪ ತಪ್ಪಾಗಿದ್ರೆ ಕ್ಷಮಿಸಿ. ಬಹುಶಃ ಇದೇ ಕೊಟ್ಟಿರ್ತಾಳೆ. ಅದೇ ಹೇಳ್ತಿದ್ದಾಳೆ, ಈ ಬಾಚಿಣಿಗೆಯಲ್ಲಿ ಒಂದು ಆಭರಣ ಇವತ್ತಿಗೂ ಬರುತ್ತೆ. ಅದಕ್ಕೆ ನೆನಪಾಗ್ತಿಲ್ಲ ನನ್ಗೆ ಏನ್ ಕರೀತಾರೆ ಅಂತ. ಆಭರಣ ಕೊಟ್ಟಿದ್ಲಂತೆ. ಕ್ಷಮಿಸಿ. ಒಂದು ನೆಕ್ಲೆಸ್ ಜೊತೆಗೆ ಸೀತಾಮಾತೆ ಒಂದು ಆಭರಣನ ಇಟ್ಕೊಂಡು ಹೋಗಿದ್ರು ಲಂಕೆಗೆ ಹೋಗ್ಬೇಕಾದ್ರೆ. ಅದೇ ಹೇಳ್ತಾ ಇರೋದು ಸೋಮ. ತಾಯಿ ಕೊಟ್ಟಂತಹ ಒಂದು ನೆಕ್ಲೆಸ್ ಮತ್ತು ಬಾಚಿಣಿಗೆಯ ಒಡವೆ, ಇಲ್ಲಿ ಕೂದಲಿಗೆ ಹಾಕೊಳ್ಳುವಂಥದ್ದು, ಇವೆರಡೇ ಸೀತಾಮಾತೆ ಲಂಕೆಗೆ ತಗೊಂಡು ಹೋಗಿದ್ದು ಅನ್ನೋದನ್ನ ಸೋಮ ಇಲ್ಲಿ ಅನಸೂಯೆಗೆ ಹೇಳ್ತಾಳೆ. ಹೀಗೆ ಎಲ್ಲ ತಿಳಿಸ್ತಿರ್ತಾಳೆ ಸೋಮ. ಹಾಗೂ ಇನ್ನೊಂದು ವಿಷಯ ಇಲ್ಲಿ ನೆನಪಿಗೆ ಬರ್ತಾ ಇದೆ. ಅನಸೂಯ ಅಂತ ಇವಳು ಪರಿಚಯ ಮಾಡಿದಾಗ ತಾಯಿ, ಅನಸೂಯ ಅತ್ರಿ ಮಹರ್ಷಿ, ಹೌದು, ಅತ್ರಿ ಮಹರ್ಷಿಯ ಧರ್ಮಪತ್ನಿ ಹೆಸರು ಅಂತ ಹೇಳ್ತಾಳೆ. ಆಗ ಸೋಮ ಹೇಳ್ತಾಳೆ, ಹಾಗಾದ್ರೆ ಅತ್ರಿ ಮಹರ್ಷಿಯ ಧರ್ಮಪತ್ನಿ ಅನ್ನೋ ಪರಿಚಯದಲ್ಲಿ ಈಗ ಎಲ್ರು ಮಾತಾಡ್ಕೋತಾರ ಅಯೋಧ್ಯೆನ. ಆದ್ರೆ ಆಕೆ ಒಂದು ಮಹಾನ್ ಋಷಿ, ಆ ವಿಷಯ ಯಾರಿಗೂ ಗೊತ್ತಿಲ್ವಾ ಅಂತ ಕೇಳ್ತಾಳೆ ಸೋಮ. ಏನು, ಸೀತಾಮಾತೆ ಮತ್ತು ರಾಮಚಂದ್ರ ವನವಾಸಕ್ಕೆ ಹೋಗಬೇಕಾದ್ರೇನು ಅನಸೂಯೆ ಮತ್ತು ಅತ್ರಿಗಳು ಬಹಳಷ್ಟು ಜ್ಞಾನವನ್ನ ಹಂಚ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ರಾಮಚಂದ್ರ ಮತ್ತು ಸೀತಾಮಾತೆ ಚಿತ್ರಕೂಟ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಕೂಡ ಅನಸೂಯ ಮಾತೆ ಬಹಳಷ್ಟು ಧ್ಯಾನದ ಸಾಧನೆಗಳನ್ನ ಸೀತಾಮಾತೆಯೊಂದಿಗೆ ಹಂಚ್ಕೊಂಡಿರ್ತಾರೆ. ಇದನ್ನು ಸಹ ಸೋಮ ಹೇಳ್ತಾಳೆ. ಆಕೆ ಮಹಾನ್ ಋಷಿ, ಆಕೆ ಮಹಾನ್ ಜ್ಞಾನಿ. ಆಕೆ ಜ್ಞಾನಿ ಅನ್ನೋ ಮಾತನ್ನ ಮರೆತು ಅತ್ರಿ ಮಹರ್ಷಿಯ ಒಂದು ಸಶಕ್ತ ಧರ್ಮಪತ್ನಿ ಅಥವಾ ಹೆಂಡತಿ ಅಂತ ಯಾಕೆ ಅವರ ಹೆಸರೊಂದಿಗೆ ಇವ್ರನ್ನ ನೆನೆಸ್ಕೊಳ್ಳೋದು, ಈಕೆನೇ ಒಂದು ಮಹಾನ್ ಋಷಿ ಅನ್ನೋ ಒಂದು ಪರಿಚಯ ಯಾಕೆ ಇವತ್ತು ಯಾರಿಗೂ ಇಲ್ಲ? ನೆನಪಿಸ್ಕೊಳ್ಳಿ ಮಾಸ್ಟರ್ಸ್, ಇದು ಹೇಳ್ತಾ ಇರೋದು ತ್ರೇತಾಯುಗದ ಅಂತ್ಯದಲ್ಲಿ. ಆಗಲೇ ಜನರು ಒಂದು ಪುರುಷ ಪ್ರಧಾನ ಪರಿಸ್ಥಿತಿ ಆಗ್ಲೇ ಬಂದ್ಬಿಟ್ಟಿತ್ತು. ಅಲ್ಲಿ ಆಕೆ ಅನಸೂಯೆ ಮಾತೆ ಮಾಡಿದಂತಹ ಅನೇಕ ಅಧ್ಯಾತ್ಮ ಸಾಧನೆಗಳಾಗ್ಲಿ, ಕೊಡುಗೆ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ. ಅತ್ರಿ ಮಹರ್ಷಿ ಅನ್ನೋ ಧರ್ಮಪತ್ನಿ ಅನ್ನೋದಷ್ಟೇ ಗೊತ್ತು ಎಲ್ರಿಗೂ. ಅದನ್ನೇ ಇಲ್ಲಿ ಸೋಮ ಎತ್ತಿ ಹಿಡಿತಾಳೆ. ಹಾಗೂ ಹೇಳ್ತಾಳೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದಾಳೆ. ಆಕೆ ಯಾವತ್ತೂ ತಾನು ಕೊಚ್ಕೊಂಡಿಲ್ಲ ತನ್ನ ಸಾಧನೆಗಳ ಬಗ್ಗೆ ಅಂತ ಕೂಡ ಹೇಳ್ತಾಳೆ. ಹೀಗೆ ಚಿತ್ರಕೂಟದಲ್ಲಿ ರಾಮಚಂದ್ರ ಮತ್ತು ಸೀತಾಮಾತೆ ಬಂದಾಗ ಅಲ್ಲಿ ಒಂದು ಗುಹೆಯಲ್ಲಿ ಅವರು ಇರ್ತಾರೆ. ಆ ಗುಹೆಯಲ್ಲಿ ನೀರು ಕುಡಿಬೇಕು ಅಂತ ಅನ್ಸಿದಾಗ ರಾಮಚಂದ್ರ ಇನ್ನೇನು ನೀರು ತರಬೇಕು ಅಂದಾಗ ಎಲ್ಲೋ ನೀರಿನ ಸದ್ದು ಕೇಳಿಸುತ್ತಂತೆ. ಅಲ್ಲಿ ಹುಟ್ಟಿದಂಥ ಗೋದಾವರಿ ನದಿ ಅಲ್ಲಿಂದ ಬಂದು, ಆ ಗೋದಾವರಿ ಎದ್ದು ಬರ್ತಾಳೆ, ಹೆಣ್ಣಿನ ರೂಪದಲ್ಲಿ ಬಂದು ಪ್ರಭುಗಳಿಗೆ ಮಾತೆಗೆ ವಂದಿಸ್ತಾಳೆ. ನಾನು ಗೋದಾವರಿ ಅಂತ ಪರಿಚಯ ಮಾಡ್ಕೋತಾಳೆ. ಹೀಗೆ ಆ ಗೋದಾವರಿ ಅಲ್ಲಿಂದ ಬಂದು ಹರಿದು ಹೋಗ್ತಾಳೆ. ಇವತ್ತು ಏನು ನಾವು ಗೋದಾವರಿ ನದಿ ಮಹಾರಾಷ್ಟ್ರದಿಂದ ಆಂಧ್ರ ಪ್ರದೇಶಕ್ಕೆ ಬಂದು ಬೇ ಆಫ್ ಬೆಂಗಾಲ್ ಸಮುದ್ರವನ್ನು ಸೇರ್ತಾಳೆ. ಆ ಚಿತ್ರಕೂಟ ಗುಹೆಯಲ್ಲಿ ಜನ್ಮ ಎತ್ತಿದಂಥ ಗೋದಾವರಿ, ಅದರ ಉಲ್ಲೇಖ ಕೂಡ ಈ ಅಧ್ಯಾಯದಲ್ಲಿದೆ. ಅಲ್ಲಿ ಮಾತೆ ಮತ್ತು ರಾಮಚಂದ್ರ ಇಬ್ಬರೂ ಆಕೆಗೆ ತುಂಬಿ ಹರಿಯುವ ಹಾಗೆ ಮತ್ತು ಪ್ರಕೃತಿಯೊಂದಿಗೆ ಅನೇಕ ಜೀವಿಗಳಿಗೆ ಆಶ್ರಯವಾಗುವ ಹಾಗೆ ಆಶೀರ್ವಾದ ಕೊಡ್ತಾರೆ. ಗೋದಾವರಿ ಮತ್ತೆ ಅಮ್ಮ ನಿನ್ನನ್ನು ಸಂಧಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹರ್ಕೊಂಡು ಹೋಗ್ತಾಳೆ. ಇನ್ನು ಆ ಚಿತ್ರಕೂಟದಿಂದ ಮತ್ತೆ ಪ್ರಯಾಣ ಮಾಡಬೇಕಾದ್ರೆ, ಅಂದರೆ ಇವಾಗ ಅಯೋಧ್ಯೆಯಿಂದ ಬಂದು ಚಿತ್ರಕೂಟ ಒಂದು ಮಧ್ಯಸ್ತರದಲ್ಲಿದೆ ಮಹಾರಾಷ್ಟ್ರದಲ್ಲಿ ಅಲ್ವಾ. ಅಲ್ಲಿಂದ ಮತ್ತೆ ನಂತರ ಬರೋದಂದ್ರೆ ದಕ್ಷಿಣ ಭಾಗಕ್ಕೆ.
ದಕ್ಷಿಣ ಭಾಗಕ್ಕೆ ಹೋಗ್ತಾ ಹೋಗ್ತಾ ಅದೇ ಸೋಮ ಹೇಳ್ತಾಳೆ, ಅಯೋಧ್ಯೆಯಿಂದ ಹೊರಟದ್ದು ಕಾರಣ ಏನೇ ಇರಲಿ, ಕೈಕೇಯಿ ಸಿಟ್ಟು ಮಾಡ್ಕೊಂಡ್ಲು, ಮಂಥರೆ ಏನೋ ಕೆಟ್ಟ ಬುದ್ಧಿ ಹೇಳ್ಕೊಟ್ಲು, ಇದೆಲ್ಲ ಒಂದು ಕಾರಣ ಅಷ್ಟೇ. ಆದರೆ ಇದಕ್ಕಿಂತ ಉನ್ನತವಾದಂಥ ಕಾರಣ ಬಹಳಷ್ಟಿದೆ, ಅದನ್ನು ಮತ್ತೆ ಹೇಳ್ತೀನಿ ಅಂತ ಹೇಳ್ತಾಳೆ ಸೋಮ. ಆದರೆ ಮೇಲ್ನೋಟಕ್ಕೆ ಕೈಕೇಯಿಯಿಂದ ಅವರು ವನವಾಸಕ್ಕೆ ಬಂದಿದ್ದು ಅಂತಲೇ ಆಗಿರೋದು, ಅದು ಅಲ್ಲದೆ ಹೋಗಿದ್ರೆ ಇನ್ನೇನಾದರೂ ಒಂದು ಸಂದರ್ಭ ಹುಟ್ಕೋತಿತ್ತು ಅಂತ ಸೋಮ ಹೇಳ್ತಾಳೆ. ಅದೊಂದು ಕಾರಣ ಆಯಿತು ಅಷ್ಟೇ ಅವರು ವನವಾಸಕ್ಕೆ ಬಂದಿದ್ದಕ್ಕೆ. ಏಕೆಂದರೆ ಅಲ್ಲಿ ವನವಾಸದಲ್ಲಿ ಅವರು ಉದ್ಧರಿಸಬೇಕಾದಂಥ ಅನೇಕ ಜೀವಿಗಳು ಕಾಯ್ತಾ ಇದ್ರು. ಅವರ ಸ್ಪರ್ಶದಿಂದ, ಅವರ ಆಶೀರ್ವಾದದಿಂದ ಬೆಳಗಬೇಕಾದಂಥ ಅನೇಕ ಸಮಾಜಗಳು, ವ್ಯಕ್ತಿಗಳು ಕಾಯ್ತಾ ಇದ್ರು. ಅದು ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಅಂತ ಎಲ್ಲ ಹೇಳ್ತಾ ಹೇಳ್ತಾ ಚಿತ್ರಕೂಟಕ್ಕೆ ಬಂದರು. ಅಲ್ಲಿ ಗೋದಾವರಿ ಜನ್ಮ ಎತ್ತಾಳೆ. ನಂತರ ಗೋದಾವರಿಯಿಂದ ಆ ಒಂದು ಗುಹೆಯಿಂದ ಮತ್ತೆ ದಕ್ಷಿಣಕ್ಕೆ ಹೋದಾಗ ಅನೇಕ ರಾಕ್ಷಸರೊಂದೇ ಜೊತೆ ಅವರ ಯುದ್ಧ ನಡೆಯುತ್ತೆ. ರಾಕ್ಷಸರುಗಳ ಅನೇಕ ಜನರ ಸಂಹಾರ ಆಗುತ್ತೆ. ಅಷ್ಟೇ ಅಲ್ಲ, ಈ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಆ ಜನರಿಗೆ ಅವರ ಬದುಕು ಉದ್ಧರಿಸುವಂಥ ಅನೇಕ ವಿಧಾನಗಳನ್ನು ಸೀತಾಮಾತೆ ಹೇಳ್ಕೊಡ್ತಾಳೆ. ಭೂಮಿಯನ್ನು ಉತ್ತು ಹೇಗೆ ನಾವು ಒಳ್ಳೊಳ್ಳೆ ಬೆಳೆ ಬೆಳಿಬೋದು ಅನ್ನೋ ಒಂದು ಪ್ರಕೃತಿಯ ಒಂದು ಸೂಕ್ಷ್ಮ ವಿಷಯಗಳೆಲ್ಲ ಸೀತಾಮಾತೆ ಎಲ್ಲರಿಗೂ ಜ್ಞಾನವನ್ನು ಹಂಚ್ತಿರ್ತಾಳೆ ಅಂತ ಹೇಳ್ತಾ ಸೋಮ ಇಲ್ಲಿವರೆಗೂ ಎಲ್ಲ ವಿವರಿಸ್ತಾ ಇರ್ತಾಳೆ. ಮತ್ತೆ ಕಣ್ಣೆತ್ತಿ ನೋಡ್ತಾಳೆ, ಏನಪ್ಪ ಇವ್ರಿಗೆ ಅರ್ಥ ಆಯ್ತಾ ಇಲ್ವಾ ನಾನು ಹೇಳ್ತಾ ಇರೋದು ಅಂತ ಹೇಳಿ ಎಲ್ಲ ನೋಡ್ತಿರ್ತಾಳೆ. ಆವಾಗ ಇನ್ನಷ್ಟು ಇವ್ರ ತಾಯಿ ಮಗಳು ಹ್ಞೂ ಹ್ಞೂ ಅಂತ ಹೇಳ್ತಿದ್ರು. ಕೆಲವೊಂದು ಅನಸೂಯೆಗೆ ಭಾಳಷ್ಟು ವಿಷಯ ಒಂದೇ ಸಲ ಎಷ್ಟೊಂದು ವಿಷಯ ಆಗೋಯ್ತಲ್ಲ, ಅವಳಿಗೆ ಏನಿದು ಇಷ್ಟೊಂದು ಅದ್ಭುತವಾಗಿದೆಯಲ್ಲ ಅಂತ ಅನ್ಸಿದ್ರು ಎಲ್ಲೋ ಕೆಲವೊಂದು ವಿಷಯ ಅವಳಿಗೆ ಅರ್ಥ ಆಗಲ್ಲ. ಹೀಗೆ ಹೇಳ್ತಾ ಸೋಮ ಹೇಳ್ತಾಳೆ, ರಾಮಚಂದ್ರ ಮತ್ತು ಸೀತಾಮಾತೆ ನಡುವೆ ಇದ್ದಂಥ ಪ್ರೇಮ, ಇಲ್ಲಿ ನೋಡಿ ಇದು ಮತ್ತೊಂದು ಪಾಠ ನಮಗೆ. ಇಷ್ಟೊತ್ತು ಮಿಥಿಲೆ ಜನಕನಿಂದ ಕಲ್ತಂಥ ಪಾಠ ಆದರೆ ಇವರಿಬ್ಬರ ನಡುವೆ ಇದ್ದಂಥ ಪ್ರೇಮ, ಆ ಪ್ರೇಮ ಅವ್ರ ಸುತ್ತಲೂ ಇದ್ದಂಥ ಪರಿಸರದಲ್ಲೂ ಹರಡ್ತಾ ಇತ್ತು. ಮದುವೆಗೆ ಮುಂಚೆನೆ ಕೌಸಲ್ಯ ಮಾತೆ ಸೀತೆಗೆ ಏನಿಷ್ಟನೋ ಅದ್ರ ತಕ್ಕಂಗೆ ಅವಳ ಕೋಣೆಯನ್ನು ಸಜ್ಜುಗೊಳಿಸಿದ್ಲಂತೆ. ನೋಡ್ರಿ ಎಂಥ ಅದ್ಭುತ. ಸೀತಾಮಾತೆ ಇನ್ನು ಮದುವೆ ಆಗೇ ಬಂದಿಲ್ಲ. ಸೋಮ ಹೇಳ್ತಾ ಇದ್ದಾಳೆ, ಆಗಿ ಬರುವ ಮುನ್ನವೇ ಮಾತೆಗೆ ಏನಿಷ್ಟ, ಆಕೆಗೇನು ಬಣ್ಣ ಇಷ್ಟ, ಆಕೆಗೇನು ಹೂವು ಇಷ್ಟ ಅಂತ ತಿಳ್ಕೊಂಡು, ಅಂದರೆ ಮಾತೆಯಿಂದ ಸೂಸ್ತಿದ್ದಂಥ ಪ್ರೇಮ ಪ್ರಕೃತಿಯತ್ತ ಸುತ್ತಲೂ ಅದು ಅವಳ ಅರಿವಿಗೆ ಮೀರಿ ಹೊರಟೋಗ್ತಾ ಇದೆ. ಅವಳಿಂದ ಪಸರಿಸ್ತಾ ಇರೋಂಥ ಪ್ರೇಮ. ಹಾಗಾಗಿ ಕೌಸಲ್ಯ ಮಾತೆ ಇರೋದೆಲ್ಲಿ? ಅಯೋಧ್ಯೆ. ಸೀತಾಮಾತೆ ಇದ್ದಿದ್ದಲ್ಲಿ ಮಿಥಿಲೆ ಇನ್ನೂ ಮದುವೆ ಆಗಿಲ್ಲ. ಸೋಮ ಹೇಳ್ತಾ ಇರೋ ಕಥೆ ಇದು. ಮಾತೆ ಬರಕ್ ಮುಂಚೆನೆ ಅವಳಿಗೆ ಬೇಕಾದಂಗೆ ಎಲ್ಲ ಸರಂಜಾಮು ಸಾಮಾನುಗಳನ್ನ ಸಿದ್ಧಪಡಿಸಿದ್ಲು ಕೌಸಲ್ಯ ಮಾತೆ. ಅಷ್ಟೇ ಅಲ್ಲ, ಅಡಿಗೆಯವ್ರನ್ನ ಕಳಿಸಿ ಮಿಥಿಲೆಗೆ ಸೀತೆಗೆ ಏನಿಷ್ಟ ಅದನ್ನ ಹೇಗೆ ಮಾಡೋದು ಅಂತ ಕೂಡ ಕಲ್ತ್ಕೊಂಡ್ಬನ್ನಿ ಅಂತ ಹೇಳಿದ್ಲಂತೆ. ಎಂಥ ಅದ್ಭುತ ಅಲ್ವೇನ್ರಿ? ಇವತ್ತು ನೀವು ಕಲಿಬೇಕಾದಂಥ ವಿಷಯ ಅಲ್ವಾ? ಎಷ್ಟು ಮನೆಗಳಲ್ಲಿ ಕಲಹಗಳು, ಕ್ಲೇಶಗಳು ನಡೆದು ಹೋಗುತ್ತೆ. ಇದೆಂಥ ಅದ್ಭುತ ಪ್ರೇಮ. ಈ ಪ್ರೇಮದ ಕಾರಣಕ್ಕೆ ಸೀತಾಮಾತೆ ಕಾಡಿಗೆ ಹೊರಡ್ತೀನಿ ಅಂದರೆ ಅವರಿಬ್ಬರನ್ನ ಬೇರ್ಪಡಿಸೋದು ಬೇಡ ಅಂತ ಮಾತೆಯರು ಕೂಡ ಅವ್ರಿಗೆ ಅನುಮತಿ ಕೊಟ್ಟದ್ದು ಅಂತ ಕೂಡ ಸೋಮ ಹೇಳ್ತಾಳೆ. ಅದ್ಭುತ. ಇಲ್ಲಿ ನಾವು ರಾಮಚಂದ್ರ ಮತ್ತು ಸೀತಾಮಾತೆಯಿಂದ ಕಲಿಬೇಕಾದ ದೊಡ್ಡ ಪಾಠ ಅಂದರೆ ಈ ಪ್ರೇಮ. ಇವತ್ತೇನು ಅನೇಕ ಜನ ಮಾನವ ಪ್ರೇಮ, ವಿಶ್ವ ಪ್ರೇಮ ಅಂತ ಮಾತಾಡ್ತಾರೆ, ಅಥವಾ ಕವನಗಳನ್ನ, ವಾಕ್ಯಗಳನ್ನ, ವಾಚನಗಳನ್ನೆಲ್ಲ ಮಾಡ್ತಿರ್ತಾರೆ. ಆದರೆ ಅವತ್ತು ತ್ರೇತಾಯುಗದಲ್ಲಿ ರಾಮಚಂದ್ರ ಮತ್ತು ಸೀತಾಮಾತೆ ಕಾರ್ಯರೂಪದಲ್ಲಿ ತೋರಿಸಿದ್ದಾರೆ, ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ. ಯಾಕೆಂದರೆ ಅವರ ಒಂದು ಪ್ರೇಮ ಎಷ್ಟೇ ಅವರ ಪರಸ್ಪರ ಇದ್ರೂ ಅದು ಎಷ್ಟು ಹಬ್ಬತಾ ಇತ್ತು ಅಂದರೆ ಸುತ್ತಲೂ ಜನರಿಗೆ, ಪರಿಸರಕ್ಕೆ ಎಲ್ಲ ಕಡೆ ಹಬ್ಬತಾ ಇತ್ತು. ಏನಂತಾರೆ, ಅದಕ್ಕೆ ಸರಿಯಾಗಿ ಅದು ಬದಲಾವಣೆಗಳು ಹಾಗೆ ಮೂಡ್ತಾ ಇತ್ತು ಸುತ್ತಲೂ ಅನ್ನೋದು ಸೋಮ ಇಲ್ಲಿ ಹೇಳ್ತಾ ಇದ್ದಾಳೆ. ಅದ್ಭುತ. ಈ ವಿಷಯವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಕಲ್ತ್ಕೊಳ್ಳೋದು ಬಹಳ ಇದೆ. ಇದೇ ಅಲ್ಲ ಮಾಸ್ಟರ್ಸ್, ಇಲ್ಲಿ ಹೋಗ್ತಾ ಹೋಗ್ತಾ ಇನ್ನೂ ಬಹಳಷ್ಟಿದೆ. ಈ ಅಧ್ಯಾಯ ನನಗೆ ಬಹಳ ಇಷ್ಟ ಆಯಿತು. ಏಕೆಂದರೆ ಸೋಮ ಅಷ್ಟು ಚೆನ್ನಾಗಿ ವಿವರಿಸಿ ಒಂದೊಂದು ಎಳೆಯಾಗಿ ತೆಗೆದು ಹೇಳ್ತಾ ಇದ್ದಾಳೆ. ಇನ್ನು ಅನಸೂಯೆಗೆ ಇದೆಲ್ಲ ಕೇಳ್ತಾ ಇದ್ರೆ ಏನೋ ಒಂದು ಆಹ್ಲಾದ, ಒಂದು ಖುಷಿ, ಅವಳಿಗೆ ಅರಿವಿಲ್ಲದೆ ಇರುವಂಥ ಒಂದು ಸೆಳೆತ ಮಿಥಿಲೆ ಬಗ್ಗೆ ಅಥವಾ ಸೋಮ ಬಗ್ಗೆ, ಮಾತೆ ಬಗ್ಗೆ ಹೇಳ್ತಾಳೆ. ನನಗೆ ಗೊತ್ತಿಲ್ಲ, ನಾನು ಚಿಕ್ಕಂದಿನಿಂದಲೂ ನನಗೇನೋ ಮಿಥಿಲೆ ಕೇಳಿದ್ರೆ, ಮಾತೆ ಹೆಸರು ಕೇಳಿದ್ರೆ ಬಹಳ ಸೆಳೆತ ಆಗ್ತಾ ಇದೆ, ಯಾಕೆ ಈ ಥರ ಅಂತ ನನಗೆ ಗೊತ್ತಿಲ್ಲ ಅಂತ ಅನಸೂಯೆ ಕೂಡ ವ್ಯಕ್ತಪಡಿಸ್ತಾಳೆ ಈ ವಿಷಯನ ಸೋಮಗೆ.
ಅಷ್ಟೇ ಅಲ್ಲ, ಅವರಿಬ್ರು ಹೇಗೆ ರಾಮಚಂದ್ರ ಮತ್ತು ಸೀತಾಮಾತೆ ಬಿಟ್ಟಿರ್ತಾ ಇರಲಿಲ್ವೋ ಹಾಗೆ ವನವಾಸದಲ್ಲೂ ಕೂಡ ಒಬ್ಬರಿಗೆ ಒಬ್ಬರು ಪೂರಕವಾಗಿ ಇರ್ತಾ ಇದ್ರು ಅನ್ನೋ ವಿಷಯವನ್ನು ಕೂಡ ತಿಳಿಸ್ತಾಳೆ. ಎಂದಾದ್ರೂ ಸೀತಾಮಾತೆ ಬಹಳಷ್ಟು ಹುಷಾರ್ ತಪ್ಪಿ ಇದ್ದಾಗ ರಾಮಚಂದ್ರ ಸ್ವತಃ ತಾನೇ ಕೂತು ನೋಡ್ಕೋತಾ ಇದ್ನಂತೆ. ಒಮ್ಮೆ ಯಾವುದೋ ಒಂದು ಹಳ್ಳಿಲಿ ಅವನ ಕರೆ ಬಂದು ಆತ ಹೋಗ್ಬೇಕಾದ್ರೂ ಆತ ಹೋಗ್ಲಿಲ್ಲ. ರಾತ್ರಿ ಎಲ್ಲ ಸೀತೆಯನ್ನ ನೋಡ್ಕೋತಾ ಇದ್ರೆ ಆಗ ಸೀತಾಮಾತೆ ಅನ್ಕೊಂಡಂತೆ, ಅಯ್ಯೋ, ನನ್ನ ನಿಟ್ಟಿನಲ್ಲಿ ಇವ್ರು ಮಾಡಬೇಕಾದ ಕರ್ತವ್ಯದಲ್ಲಿ ಲೋಪ ಆಗಬಾರ್ದು ಅಂತ ಅಷ್ಟು ಮನಸ್ಸು ದೃಢ ಮಾಡಿಕೊಂಡು ಆಕೆ ಬೆಳಗಾಗೋಷ್ಟ್ರೊಳಗೆ ನಾನು ಹುಷಾರಾಗಲೇಬೇಕು ಅಂತ ಹುಷಾರಾಗಿದ್ದಂತಹ ಸಂದರ್ಭಗಳನ್ನು ಕೂಡ ಸೋಮ ಇಲ್ಲಿ ವಿವರಿಸ್ತಾಳೆ. ಅಂದರೆ ಮಾತೆಯ ವಿಲ್ ಪವರ್, ಮನಸ್ಸಿನ ಸ್ಥೈರ್ಯ ಏನು ಹೇಳ್ತೀವಲ್ಲ, ಆ ವಿಲ್ ಪವರ್ ಅಷ್ಟು ಅದ್ಭುತವಾಗಿತ್ತು. ತಾನು ಇಚ್ಛೆ ಪಟ್ಟಂಗೆ ಪ್ರತಿಯೊಂದು ನಡೆಸ್ತಿತ್ತು. ಅಂದರೆ ಇದು ಮಾತೆಗಷ್ಟೇ ಇಲ್ಲ, ಇವತ್ತಿಗೂ ನಮಗೆ ಸಾಧ್ಯವಿದೆ. ನಾವು ಪ್ರಕೃತಿಗೆ ಅನುಗುಣವಾಗಿ ಹೋಗ್ತಾ ಹೋಗ್ತಾ ಇದ್ರೆ ಪ್ರಕೃತಿ ನಮಗೆ ತಕ್ಕ ಹಾಗೆ ಎಲ್ಲ ಪೂರೈಸುತ್ತೆ. ನಾವು ಎಷ್ಟೋ ಜನ ಮಾಸ್ಟರ್ಸ್ ಇದನ್ನ ಹೇಳ್ಕೊಂಡಿದ್ದಾರೆ, PMCಲಿ ಎಷ್ಟೋ ಜನ ಹಂಚ್ಕೊಂಡಿದ್ದಾರೆ ಸಹ ಅಲ್ವಾ. ಇದು ಸಾಧ್ಯವಿದೆ, ಇವತ್ತಿಗೂ ಸಾಧ್ಯವಿದೆ. ಅದನ್ನೇ ಇಲ್ಲಿ ಸೋಮ ತಿಳಿಸ್ತಾ ಇದ್ದಾಳೆ. ಹೀಗೆ ಅವರ ಪ್ರೀತಿ ಎಲ್ಲೆಡೆ ಹಬ್ಬುತ್ತಾ ಇರುತ್ತೆ. ಎಲ್ಲ ಪ್ರಕೃತಿ ಸುತ್ತಲೂ ಅದರ ಒಂದು ಕಂಪು ಎಲ್ಲ ಜೀವಿಗಳು ಅನುಭವಿಸ್ತಾ ಇರ್ತಾರೆ. ಹೀಗೆ ಹೇಳ್ತಾ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಅನೇಕ ಇಂಥ ವಿಷಯಗಳನ್ನ ಸೋಮ ಹಂಚ್ಕೋತಾರೆ. ಇವರು ತಾಯಿ ಮಗಳು ಇದನ್ನೆಲ್ಲ ಕೇಳಿ ಒಂಥರ ಹೃದಯ ತುಂಬಿ ಅಥವಾ ಎದೆ ತುಂಬಿ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಸಂಜೆ ವಾಪಸ್ ಬರ್ತಾರೆ. ಅಲ್ಲಿದ್ದಂಥ ಋಷಿಗಳೆಲ್ಲ ಕೇಳ್ತಾರೆ, ಭೇಟಿ ಮಾಡಿದ್ರ, ಏನಾಯ್ತು, ನಿಮ್ಗೆ ಇಷ್ಟ ಆಯ್ತಾ, ವಿಷಯ ಎಲ್ಲ ಗೊತ್ತಲ್ಲ. ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಹೆಂಗೆ ಹಾಕ್ತಾರೆ ಅಂತ. ಅವರು ಕಲ್ತಂತಹ ವಿಷಯಗಳನ್ನ, ತಿಳಿದಂತಹ ವಿಷಯಗಳನ್ನೆಲ್ಲ ಹಂಚ್ಕೋತಾರೆ. ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೂ, ಹೌದಾ, ಹಾಗಾದರೆ ಸೀತಾಮಾತೆ ಇಚ್ಛೆ ಇದ್ದದ್ದಕ್ಕೇನಾ ಲಂಕೆಗೆ ರಾವಣ ಕರ್ಕೊಂಡು ಹೋಗೋದಕ್ಕಾಗಿದ್ದು ಅನ್ನೋ ಪ್ರಶ್ನೆ ಕೇಳಿದಾಗ, ಹೌದು ಅಂದರೆ ನೋಡಿ, ಆ ಕಾಲದಲ್ಲಿ ಅಲ್ಲೇ ಇದ್ದಂಥ ವ್ಯಕ್ತಿಗಳಿಗೆ ಈ ವಿಷಯ ಗೊತ್ತಿರಲಿಲ್ಲ ಅಲ್ವಾ. ಇದರಲ್ಲಿ ನಾವು ತಿಳ್ಕೊಬೇಕಾದ ದೊಡ್ಡ ವಿಷಯ ಏನಂದರೆ, ಸೀತೆಯ ಇಚ್ಛೆಗೆ ವಿರುದ್ಧ ಈ ಇಡೀ ರಾಮಾಯಣದಲ್ಲಿ ಏನೂ ನಡೆದಿಲ್ಲ. ಎಲ್ಲವೂ ಅವಳ ಇಚ್ಛೆಯಂತೆಯೇ, ಅವಳ ಅನಿಸಿಕೆ ಅಂತಲೇ. ಅದೊಂದೇ ಅಲ್ಲ ನಾವು ಗಮನಿಸಬೇಕಾದ್ದು, ಶ್ರೀರಾಮನ ಮತ್ತು ಅವಳ ಏನು ಅವಳ ಇಚ್ಛೆಯನ್ನು ಪಾಲಿಸುವಂಥ ರಾಮನ ಮನೋಭಾವ, ರಾಮನ ಇಚ್ಛೆ ಆಸೆಯನ್ನು ಪಾಲಿಸುವಂಥ ಸೀತೆ ಮನೋಭಾವ. ಸೊ ಅಲ್ಲಿ ಒಂದು ಪರಸ್ಪರ ಹೊಂದಾಣಿಕೆ, ಆ ಪ್ರೇಮ, ಅದನ್ನು ನಾವು ಒತ್ತಿ ಒತ್ತಿ ನೆನೆಸ್ಕೋಬೇಕಾಗತ್ತೆ. ಹೀಗೆ ಈ ಸಂಚಿಕೆ, ಈ ಒಂದು ಮೊದಲ ದಿನದ ಅನುಭವ ಎಲ್ಲ ಹೇಳ್ಕೊತಾರೆ. ಅಷ್ಟೇ ಅಲ್ಲ, ಅಲ್ಲಿ ಋಷಿಗಳು ಹೇಳ್ತಾರೆ, ಆಕೆಯಂತೆ, ಆಕೆಯ ಇಚ್ಛೆಯಂತೆ ಎಲ್ಲ ನಡೆದದ್ದು ಅಂತ. ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಅನೇಕ ಪಾಠಗಳಿದೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಂಥದ್ದು. ಈ ಎಲ್ಲ ಭಾವನೆಗಳೊಡನೆ, ಅನಿಸಿಕೆಗಳೊಡನೆ, ಪಾಠಗಳೊಡನೆ ಈ ಸಂಚಿಕೆಯನ್ನು ಮುಕ್ತಾಯಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹಾಗೂ ನಮ್ಮ PMC ಕನ್ನಡ ವಾಹಿನಿಯವರಿಗೆ ನನ್ನ ಹೃದಯ ತುಂಬಿ ಧನ್ಯವಾದಗಳು. ನಮಸ್ಕಾರ.